ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಕೇಸರಿ ಕಹಳೆಯನ್ನ ಮೊಳಗಿಸಿದೆ. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಗದಗದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಬಂಧನವನ್ನ ಖಂಡಿಸಿ ಪ್ರತಿಭಟನೆ ಬಿಜೆಪಿಯಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ. ಗದಗದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅವರ ಬಂಧನ ಇದು ರಾಜಕೀಯ ಪ್ರೇರಿತ, ಇದು ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ. ಇದು ದುರುದ್ದೇಶದಿಂದ ಕೂಡಿರುವಂತ ಬಂಧನ. ಇದು ಗದಗದಲ್ಲಿ ಪ್ರತಿಭಟನೆ ಹೇಗಿದೆ ನೋಡಿ. ಒಂದು ದ್ವೇಷದ ಒಂದು ರಾಜಕೀಯ ನಡೆಯುವಾಗ ಆಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಒಬ್ಬ ಎಂಎಲ್ಸಿ ಸದನದಾಗ ಏನ್ ನಡೆಯಕತೈತಿ ಆ ಸಭಾಧ್ಯಕ್ಷರು ಮತ್ತು ಗೌರವ ಕೊಡೋಕೆ ಯಾವ್ದು ಕೆಲಸ ಮಾಡಿದ್ರೆ ಅದು ಬಿಜೆಪಿ ಸಿಗಿರ್ತೈತೆ. ಆದ್ರೆ ಇಡೀ ರಾತ್ರಿ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಪಕ್ಷ ಧಿಕ್ಕಾರ, ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ, ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಸರಂಗಿ ಅವರ ಮೇಲೆ ಹಲ್ಲೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಧಿಕ್ಕಾರ, ಈ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, बोलो भारत माता की ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ, ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಸರಂಗಿ ಅವರ ಮೇಲೆ ಹಲ್ಲೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಧಿಕ್ಕಾರ. ಈ ಕಾನೂನು ಸುವ್ಯವಸ್ಥೆಯನ್ನು ನೋಡಿ, ರಾಜ್ಯಾದ್ಯಂತ ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬಿಜೆಪಿಯ ಪ್ರತಿಭಟನೆ. ಗದಗದಲ್ಲಿ ನೋಡಿ ಹೇಗಿದೆ ಪ್ರತಿಭಟನೆ ಅನ್ನೋದು. ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರೋದು ಗದಗದಲ್ಲಿ. ಮೈಸೂರಿನಲ್ಲೂ ಕೂಡ ಸಿಟಿ ರವಿ ಅವರ ಫೋಟೋವನ್ನ ಹಿಡಿದುಕೊಂಡು ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ಸ್ಥಳೀಯ ಮುಖಂಡರು ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಕೆಎಸ್ಆರ್ಪಿ ವಾಹನ ನಿಂತಿದೆ. ಪ್ರತಿಭಟನೆ, ಬಿಜೆಪಿಯ ಪ್ರತಿಭಟನೆಗೆ ಬಂದೋಬಸ್ತ್ಗಾಗಿ ಬಂದಿರುವಂತಹ ಪೊಲೀಸ್ ಸಿಬ್ಬಂದಿಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಮೈಸೂರಿನಲ್ಲಿ, ರಾಯಚೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಬ್ಯಾನರ್ಗಳನ್ನ ಹಿಡಿದುಕೊಂಡು ಬಿಜೆಪಿ ಬಾವುಟಗಳನ್ನೆಲ್ಲ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ರಾಯಚೂರು, ಗದಗ, ಚಿಕ್ಕಮಗಳೂರು, ಮೈಸೂರು, ರಾಯಚೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಿಟಿ ರವಿ ಅವರ ಬಂಧನ ಇದು ದುರುದ್ದೇಶಪೂರಿತವಾದಂತ ಬಂಧನ. ಇದು ಸಿಟಿ ರವಿ ಅವರನ್ನ ರಾಜಕೀಯವಾಗಿ ಹೆಣೆಯೋದಕ್ಕೆ ಮಾಡಿರುವಂತ ಬಂಧನ. ಇದು ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು. ಇದು ಷಡ್ಯಂತ್ರ ಇದು ಅಂತೇಳಿ ಬಿಜೆಪಿಯ ಕಾರ್ಯಕರ್ತರು ಸಿಟಿ ರವಿ ಅವರ ಬಂಧನ. ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಕೇಸರಿ ಕಹಳೆಯನ್ನ ಮೊಳಗಿಸಿದೆ. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಗದಗದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಬಂಧನವನ್ನ ಖಂಡಿಸಿ ಪ್ರತಿಭಟನೆ ಬಿಜೆಪಿಯಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ. ಗದಗದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅವರ ಬಂಧನ ಇದು ರಾಜಕೀಯ ಪ್ರೇರಿತ, ಇದು ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ. ಇದು ದುರುದ್ದೇಶದಿಂದ ಕೂಡಿರುವಂತ ಬಂಧನ. ಇದು ಗದಗದಲ್ಲಿ ಪ್ರತಿಭಟನೆ ಹೇಗಿದೆ ನೋಡಿ. ಕೊಡ್ಬೇಕಂತೇಳಿ ಅವ್ರು ಆಗ್ರಹ ಮಾಡಿದ್ರು. ಆಗುವಂತ ಒಂದು ದ್ವೇಷದ ಒಂದು ರಾಜಕೀಯ ನಡೆಯುವಾಗ ಆಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಒಬ್ಬ ಎಂಎಲ್ಸಿ ಸದನದಾಗ ಏನ್ ನಡೆಯಕತೈತಿ ಆ ಸಭಾಧ್ಯಕ್ಷರು ಮತ್ತು ಗೌರವ ಕೊಡೋಕೆ ಯಾವ್ದು ಕೆಲಸ ಮಾಡಿದ್ರೆ ಅದು ಬಿಜೆಪಿ ಸಿಗಿರ್ತೈತೆ. ಆದ್ರೆ ಇಡೀ ರಾತ್ರಿ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಪಕ್ಷ ಧಿಕ್ಕಾರ, ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ, ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಸರಂಗಿ ಅವರ ಮೇಲೆ ಹಲ್ಲೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಧಿಕ್ಕಾರ, ಈ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, बोलो भारत माता की ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ, ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಸರಂಗಿ ಅವರ ಮೇಲೆ ಹಲ್ಲೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಧಿಕ್ಕಾರ. ಈ ಕಾನೂನು ಸುವ್ಯವಸ್ಥೆಯನ್ನು ನೋಡಿ, ರಾಜ್ಯಾದ್ಯಂತ ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬಿಜೆಪಿಯ ಪ್ರತಿಭಟನೆ. ಗದಗದಲ್ಲಿ ನೋಡಿ
ಹೇಗಿದೆ ಪ್ರತಿಭಟನೆ ಅನ್ನೋದು? ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರೋದು ಗದಗದಲ್ಲಿ. ಮೈಸೂರಿನಲ್ಲೂ ಕೂಡ ಟಿ ರವಿ ಅವರ ಫೋಟೋವನ್ನ ಹಿಡಿದುಕೊಂಡು ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ಸ್ಥಳೀಯ ಮುಖಂಡರು ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಕೆಎಸ್ಆರ್ಪಿ ವಾಹನ ನಿಂತಿದೆ. ಪ್ರತಿಭಟನೆ ಬಿಜೆಪಿಯ ಪ್ರತಿಭಟನೆಗೆ ಬಂದೋಬಸ್ತ್ಗಾಗಿ ಬಂದಿರುವಂತಹ ಪೊಲೀಸ್ ಸಿಬ್ಬಂದಿಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಮೈಸೂರಿನಲ್ಲಿ, ರಾಯಚೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಬ್ಯಾನರ್ ಗಳನ್ನ ಹಿಡಿದುಕೊಂಡು ಬಿಜೆಪಿ ಬಾವುಟಗಳನ್ನೆಲ್ಲ ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ರಾಯಚೂರು, ಗದಗ, ಚಿಕ್ಕಮಗಳೂರು, ಮೈಸೂರು, ರಾಯಚೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಟಿ ರವಿ ಅವರ ಬಂಧನ ಇದು ದುರುದ್ದೇಶಪೂರಿತವಾದಂತ ಬಂಧನ. ಇದು ಟಿ ರವಿ ಅವರನ್ನ ರಾಜಕೀಯವಾಗಿ ಹೆಣೆಯೋದಕ್ಕೆ ಮಾಡಿರುವಂತ ಬಂಧನ. ಇದು ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು. ಇದು ಷಡ್ಯಂತ್ರ ಇದು ಅಂತೇಳಿ ಬಿಜೆಪಿಯ ಕಾರ್ಯಕರ್ತರು ಟಿ ರವಿ ಅವರ ಬಂಧನ. ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಕೇಸರಿ ಕಹಳೆಯನ್ನ ಮೊಳಗಿಸಿದೆ. ಟಿ ರವಿ ಅವರ ಬಂಧನವನ್ನ ಖಂಡಿಸಿ ಗದಗದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಂಎಲ್ಸಿ ಟಿ ರವಿ ಬಂಧನವನ್ನ ಖಂಡಿಸಿ ಪ್ರತಿಭಟನೆ ಬಿಜೆಪಿಯಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ. ಗದಗದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಂಎಲ್ಸಿ ಟಿ ರವಿ ಅವರ ಬಂಧನ ಇದು ರಾಜಕೀಯ ಪ್ರೇರಿತ. ಇದು ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ. ಇದು ದುರುದ್ದೇಶದಿಂದ ಕೂಡಿರುವಂತ ಬಂಧನ. ಇದು ಗದಗದಲ್ಲಿ ಪ್ರತಿಭಟನೆ ಹೇಗಿದೆ ನೋಡಿ. ಒಂದು ದ್ವೇಷದ ಒಂದು ರಾಜಕೀಯ ನಡೆಯುವಾಗ ಆಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಒಬ್ಬ ಎಂಎಲ್ಸಿ ಸದನದಾಗ ಏನ್ ನಡೆಯಕತೈತಿ ಆ ಸಭಾಧ್ಯಕ್ಷರು ಮತ್ತು ಗೌರವ ಕೊಡುವಂತ ಯಾವ್ದು ಪಕ್ಷ ಮಾಡಿದ್ರೆ ಅದು ಬಿಜೆಪಿ ಸಿಗಿರ್ತೈತೆ. ಆದ್ರೆ ಇಡೀ ರಾತ್ರಿ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಪಕ್ಷ ಧಿಕ್ಕಾರ, ಗುಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ, ಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಗುಂಡಾಗಳಿಗೆ ಧಿಕ್ಕಾರ, 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 ಸರಂಗಿ ಅವರ ಮೇಲೆ ಹಲ್ಲೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ, ಧಿಕ್ಕಾರ, ಈ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, बोलो भारत माता की ಗುಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ, ಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಗುಂಡಾಗಳಿಗೆ ಧಿಕ್ಕಾರ, 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 ಸರಂಗಿ ಅವರ ಮೇಲೆ ಹಲ್ಲೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಈ ಕಾನೂನು ಸುವ್ಯವಸ್ಥೆಯನ್ನು ನೋಡಿ, ರಾಜ್ಯಾದ್ಯಂತ ಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬಿಜೆಪಿಯ ಪ್ರತಿಭಟನೆ ಗದಗದಲ್ಲಿ. ನೋಡಿ ಹೇಗಿದೆ ಪ್ರತಿಭಟನೆ ಅನ್ನೋದು? ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರೋದು ಗದಗದಲ್ಲಿ. ಮೈಸೂರಿನಲ್ಲೂ ಕೂಡ ಟಿ ರವಿ ಅವರ ಫೋಟೋವನ್ನ ಹಿಡಿದುಕೊಂಡು ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ಸ್ಥಳೀಯ ಮುಖಂಡರು ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಕೆಎಸ್ಆರ್ಪಿ ವಾಹನ ನಿಂತಿದೆ. ಪ್ರತಿಭಟನೆ ಬಿಜೆಪಿಯ ಪ್ರತಿಭಟನೆಗೆ ಬಂದೋಬಸ್ತ್